ತಿನ್ನಂಗಿಲ್ಲ, ಇದು ತಿನ್ನಂಗಿಲ್ಲ, ಏನ್ ತಿಂದ್ರು ಅದರಲ್ಲಿರೋದು ಕಾರ್ಕೋಟಕ ವಿಷ. ದಿನಕ್ಕೊಂದು ವರದಿ, ಕ್ಷಣಕ್ಕೊಂದು ಟಾಸ್ಕ್. ಈಗಂತೂ ಬೆಲ್ಲ ಬಳಸಂಗಿಲ್ಲ, ಹೋಳಿಗೆ ತಿನ್ನಂಗಿಲ್ಲ ಅನ್ನೋ ಸ್ಫೋಟಕ ವಿಚಾರ ರಿವೀಲ್. ಆರೋಗ್ಯ ಇಲಾಖೆ ಬಿಚ್ಚಿಟ್ಟಿರೋ ಸತ್ಯವೇನು? ಯಾವ ತಿಂಡಿನಲ್ಲಿ ಏನೇನಿದೆ? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಎಲ್ಲ ವಿಷ, ತಿಂದಿದ್ದೆಲ್ಲ ವಿಷ, ತಿನ್ನೋದೆಲ್ಲ ವಿಷ. ಯಾವುದನ್ನೂ ತಿನ್ನಬಾರದು, ಯಾಕೆಂದ್ರೆ ಅದರಲ್ಲಿರೋದು ಕಾರ್ಕೋಟಕ ವಿಷ. ದಿನಕ್ಕೊಂದು ರಿಪೋರ್ಟ್ ಬಂದು ಎಲ್ಲರಿಗೂ ಶಾಕ್ ನೀಡ್ತಿವೆ. ಚೆಕ್ ಮಾಡಿದ್ದೆಲ್ಲ ಆರೋಗ್ಯಕ್ಕೆ ಅನ್ಸೇಫ್ ಅನ್ನೋ ವರದಿಗಳು ಬರ್ತಿವೆ. ಯಾವುದು ತಿನ್ನೋದಕ್ಕೋದ್ರೂ ಕೂಡ ಇದು ಆರೋಗ್ಯಕರವಾ ಅನಾರೋಗ್ಯಕರವಾ, ಒಟ್ನಲ್ಲಿ ಫುಲ್ ಕನ್ಫ್ಯೂಷನ್. ಯಾವ್ದು ತಿನ್ನಬೇಕು, ಯಾವ್ದು ತಿನ್ನಬಾರ್ದು, ಯಾವ್ದು ತಿಂದ್ರೆ ಒಳ್ಳೆಯದು, ಯಾವ್ದು ತಿಂದ್ರೆ ಕೆಟ್ಟದ್ದು, ಇದೇ ಕನ್ಫ್ಯೂಷನ್ ಕೆಲವು ದಿನಗಳಿಂದ ಎಲ್ಲರನ್ನೂ ಕಾಡ್ತಿದೆ. ಯಾವುದನ್ನು ಟೆಸ್ಟ್ ಮಾಡಿದ್ರೂ ಕೂಡ ಅದು ಆರೋಗ್ಯಕ್ಕೆ ಹಾನಿ ಮಾಡುತ್ತೆ ಅಂತ ಬರ್ತಾ ಇರೋ ರಿಪೋರ್ಟ್ಗಳು ಜನರ ನಿದ್ದೆಗೆಡಿಸ್ತಿವೆ. ಈಗ ಜನರ ನಿದ್ದೆ ಮತ್ತಷ್ಟು ಹಾಳಾಗೋ ಟೈಮ್ ಬಂದೇ ಬಿಟ್ಟಿದೆ. ಯಾವುದು ತಿನ್ನಬಾರ್ದು ಅನ್ನೋದರ ಪಟ್ಟಿಗೆ ಮತ್ತಷ್ಟು ಪದಾರ್ಥಗಳು ಎಂಟ್ರಿ ಕೊಟ್ಟಿವೆ. ಅವು ಯಾವುವು ಅಂತ ತಿಳ್ಕೊಂಡ್ರೆ ನೀವು ಬೆಚ್ಚಿ ಬೀಳೋದು ಖಂಡಿತ. ಅದೂ ತಿನ್ನಬಾರ್ದು, ಇದೂ ತಿನ್ನಬಾರ್ದು, ಎಲ್ಲದರಲ್ಲೂ ಇದೆ ಕಾರ್ಕೋಟಕ ವಿಷ. ಬೆಲ್ಲ ಬಳಸಂಗಿಲ್ಲ, ಹೋಳಿಗೆ ತಿನ್ನಂಗಿಲ್ಲ, ಕರಿದ ತಿಂಡಿಗಳು ಸೇಫ್ ಅಲ್ಲವೇ ಅಲ್ಲ. ಕಲರ್ಫುಲ್ ಫುಡ್ಗಳಿಗೆ ಬೀಳುತ್ತಿದೆ ಬ್ರೇಕ್, ಆರೋಗ್ಯ ಇಲಾಖೆ ಬಿಚ್ಚಿಡ್ತು ಸತ್ಯ. ಯುಗಾದಿ ಹತ್ರ ಬರ್ತಿದೆ, ಬೇವು ಬೆಲ್ಲ ಸವಿಯೋ ದಿನ ಸಮೀಪಿಸ್ತಿದೆ. ಯುಗಾದಿ ಹಬ್ಬಕ್ಕೆ ಎಲ್ಲರೂ ಎದುರು ನೋಡ್ತಾ ಇರೋವಾಗಲೇ ಯುಗಾದಿ ಹಬ್ಬಕ್ಕೆ ಸಂಬಂಧಿಸಿದಂತೆ ಶಾಕಿಂಗ್ ವಿಚಾರವೊಂದು ರಿವೀಲ್ ಆಗಿದೆ. ಅದೇನು ಗೊತ್ತಾ? ಹೋಳಿಗೆ ಆರೋಗ್ಯಕ್ಕೆ ಹಾನಿಕಾರಕ ಅಂತ. ಜಾಸ್ತಿ ಕನ್ಫ್ಯೂಸ್ ಆಗಬೇಡಿ. ಯುಗಾದಿ ಹಬ್ಬಕ್ಕೆ ಶಾಕಿಂಗ್ ಕೊಡೋ ವಿಚಾರ ಬೇರೊಂದಿದೆ. ಆದರೆ ನಾವೀಗ ಹೇಳ್ತಾ ಇರೋದು ಹೋಳಿಗೆ ಬಗ್ಗೆ. ಆದರೂ ಅದು ಯುಗಾದಿಯ ಹೋಳಿಗೆ ಅಲ್ಲ, ಅದು ಹೋಟೆಲ್ಗಳಲ್ಲಿ ಸಿಗೋ ಹೋಳಿಗೆ. ಹೋಟೆಲ್ನವರು ತಯಾರಿಸಿ ಗ್ರಾಹಕರಿಗೆ ಹಂಚುವ ಹೋಳಿಗೆ. ಹೌದು, ಅಂಗಡಿಗಳಲ್ಲಿ, ಹೋಟೆಲ್ಗಳಲ್ಲಿ, ಬೇಕರಿಗಳಲ್ಲಿ ಮಾರೋ ಹೋಳಿಗೆ ತುಂಬಾ ಡೇಂಜರ್ ಅಂತೆ. ಹೀಗಂತ ವರದಿಯೊಂದು ರಿವೀಲ್ ಆಗಿದೆ. ಹೋಟೆಲ್ಗಳಿಗೆ ಹೋಗಿ ಹೋಳಿಗೆಯನ್ನ ತಗೊಂಬಂದು ಬಾಯಿ ಚಪ್ಪರಿಸ್ಕೊಂಡು ತಿನ್ನೋರಿಗೆ ಇದು ನಿಜಕ್ಕೂ ಶಾಕ್. ಪ್ಲಾಸ್ಟಿಕ್ ಬಳಸಿ ಮಾಡಿದ ಇಡ್ಲಿ ಮಾತ್ರ ಅಲ್ಲ, ಹೋಳಿಗೆಯೂ ಡೇಂಜರ್. ಎಸ್, ಕೆಲವು ದಿನಗಳ ಹಿಂದೆ ಇಡ್ಲಿ ಡೇಂಜರ್ ಅನ್ನೋ ವರದಿಯೊಂದು ಬಂದಿತ್ತು. ಆ ವರದಿಯನ್ನು ನೋಡಿ ಇಡ್ಲಿ ಪ್ರಿಯರು ಕಂಗಾಲಾಗಿದ್ರು. ಡೈಲಿ ತಿನ್ನೋ ಇಡ್ಲಿಯಲ್ಲಿ ವಿಷವಿದೆಯಾ ಅಂತ ಕಕ್ಕಾಬಿಕ್ಕಿ ಆಗಿದ್ರು. ಆದ್ರೆ ವಿಷವಿದ್ದದ್ದು ಮನೆಯಲ್ಲಿ ಮಾಡೋ ಇಡ್ಲಿಯಲ್ಲ, ಅದರ ಬದಲಿಗೆ ಹೋಟೆಲ್ಗಳಲ್ಲಿ ಮಾಡೋ ಇಡ್ಲಿಯಲ್ಲಿ, ಅದು ಕೂಡ ಪ್ಲಾಸ್ಟಿಕ್ ಕವರ್ ಬಳಸಿ ಬೇಯಿಸಿದ ಇಡ್ಲಿಯಲ್ಲಿ ಮಾತ್ರ. ಹೌದು, ಪ್ಲಾಸ್ಟಿಕ್ ಕವರ್ ಬಳಸಿ ಇಡ್ಲಿಯನ್ನ ಮಾಡಿದ್ರೆ ಅದು ಆರೋಗ್ಯಕ್ಕೆ ಹಾನಿಕರವಾಗುತ್ತೆ. ಆದ್ದರಿಂದ ಪ್ಲಾಸ್ಟಿಕ್ ಅನ್ನ ಬಳಸಬಾರದು ಅಂತ ಸೂಚನೆ ನೀಡಲಾಗಿತ್ತು. ಈಗ ಇಡ್ಲಿ ಜಾಗಕ್ಕೆ ಮತ್ತೊಂದು ತಿಂಡಿಯೂ ಸೇರ್ಕೊಂಡಿದೆ, ಅದು ಹೋಳಿಗೆ. ಹೌದು, ಹೋಳಿಗೆಯನ್ನ ಬೇಯಿಸಿ ಆ ಬಿಸಿ ಬಿಸಿ ಹೋಳಿಗೆಯನ್ನ ಪ್ಲಾಸ್ಟಿಕ್ ಕವರ್ನಲ್ಲಿಡೋದ್ರಿಂದ ಆ ಹೋಳಿಗೆ ವಿಷಕಾರಿಯಾಗಿ ಬದಲಾಗುತ್ತೆ. ಅದನ್ನು ತಿಂದ್ರೆ ಆರೋಗ್ಯವೂ ಕೆಡುತ್ತೆ ಅನ್ನೋ ವಿಚಾರ ರಿವೀಲ್ ಆಗಿದೆ. ರಾಜ್ಯಾದ್ಯಂತ ಹೋಳಿಗೆ ರೇಡ್, ಪ್ಲಾಸ್ಟಿಕ್ ಬಳಸಿದ್ರೆ ನೋಟಿಸ್. ಹೋಳಿಗೆ ಅಂದ್ರೆ ತುಂಬಾ ಮಂದಿಗೆ ಪಂಚಪ್ರಾಣ. ಯುಗಾದಿ ಹಬ್ಬ ಬರ್ತಾ ಇದ್ದ ಹಾಗೆ ಹೋಳಿಗೆ ಕ್ರೇಜೂ ಜಾಸ್ತಿ ಆಗುತ್ತೆ. ಅಂಗಡಿ, ಹೋಟೆಲ್ಗಳಲ್ಲಿ ಹೋಳಿಗೆ ಉತ್ಪಾದನೆಯೂ ಜಾಸ್ತಿ ಆಗುತ್ತೆ. ಕೆಲವು ಅಂಗಡಿಗಳಲ್ಲಿ ಹೋಳಿಗೆ ತಯಾರಿಕೆ ಸಮಯದಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡುವುದು ಕಂಡುಬಂದಿದೆ. ಇದರಿಂದಾಗಿ ರಾಜ್ಯಾದ್ಯಂತ ಹೋಳಿಗೆ ಅಂಗಡಿಗಳ ಮೇಲೆ ದಾಳಿ ಮಾಡಲಾಗಿದೆ. ಆಹಾರ ಇಲಾಖೆ ದಾಳಿ ಮಾಡಿದ್ದು, ಯಾರಾದರೂ ಹೋಳಿಗೆ ತಯಾರಿಕೆಗೆ ಪ್ಲಾಸ್ಟಿಕ್ ಬಳಕೆ ಮಾಡಿದ್ರೆ ಅವರಿಗೆ ನೋಟಿಸ್ ಕೊಡೋ ಕೆಲಸವನ್ನು ಮಾಡಿದೆ. ಹೋಳಿಗೆ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಪ್ಲಾಸ್ಟಿಕ್ ಅನ್ನು ಬಳಸಿದ್ರೆ ಹೋಳಿಗೆ ವಿಷಕಾರಿಯಾಗುತ್ತೆ, ಅದನ್ನು ತಿನ್ನೋ ವ್ಯಕ್ತಿಯೂ ಅನಾರೋಗ್ಯಕ್ಕೆ ಈಡಾಗ್ತಾನೆ. ಆದ್ದರಿಂದ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡು ಪ್ಲಾಸ್ಟಿಕ್ ಅನ್ನು ಬಳಸಬೇಡಿ ಅಂತ ಸೂಚನೆ ನೀಡಲಾಗಿದೆ. ಆಹಾರ ಪದಾರ್ಥಗಳಿಗೆ ಪ್ಲಾಸ್ಟಿಕ್ ಬಳಸದಂತೆ ಈಗಾಗಲೇ ಸೂಚನೆ.
ಪ್ಲಾಸ್ಟಿಕ್ ವಿಷಕಾರಿ. ಅದು ಯಾವುದೇ ಆಹಾರ ಪದಾರ್ಥದ ಜೊತೆಗೆ ಸೇರಿಕೊಂಡ್ರೂ ಆಹಾರವನ್ನು ವಿಷಕಾರಿ ಮಾಡುತ್ತೆ. ಬಿಸಿ ಬಿಸಿ ಆಹಾರ ಪದಾರ್ಥಗಳನ್ನು ಪ್ಲಾಸ್ಟಿಕ್ ಅತಿ ಬೇಗನೆ ವಿಷಕಾರಿಯನ್ನಾಗಿ ಬದಲಾಯಿಸುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಆಹಾರ ಪದಾರ್ಥಗಳನ್ನು ತಯಾರಿಸುವಾಗ ಪ್ಲಾಸ್ಟಿಕ್ ಅನ್ನ ಬಳಸಬಾರದು ಅಂತ ಸೂಚನೆ ನೀಡಿತ್ತು. ಅಂಗಡಿಗಳು, ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಬಳಸದಂತೆ ತಾಕೀತು ಮಾಡಲಾಗಿತ್ತು. ಆದರೆ ಈಗ ಆ ಸೂಚನೆಯನ್ನೂ ಮೀರಿ ಪ್ಲಾಸ್ಟಿಕ್ ಅನ್ನು ಕೆಲವು ಕಡೆಗಳಲ್ಲಿ ಬಳಸಲಾಗ್ತಿದೆ. ಇಡ್ಲಿ ಮಾತ್ರವಲ್ಲದೆ ಹೋಳಿಗೆ ತಯಾರಿಕೆ ವೇಳೆಯೂ ಪ್ಲಾಸ್ಟಿಕ್ ಬಳಸಿರೋದು ಗಮನಕ್ಕೆ ಬಂದಿದೆ. ಅಂಗಡಿಗಳಲ್ಲಿ ಮಾರುವ ಹೋಳಿಗೆ ಯಾವಾಗ ಡೇಂಜರ್ ಅಂತ ಗೊತ್ತಾಯ್ತೋ ಆಗ ರಾಜ್ಯದ ಹಲವೆಡೆ ರೇಡ್ ಮಾಡಲಾಗಿದೆ. ಹೋಳಿಗೆ ತಯಾರಿಸುವಾಗ ಮತ್ತು ಹೋಳಿಗೆಯನ್ನ ಶೇಖರಿಸುವಾಗ ಪ್ಲಾಸ್ಟಿಕ್ ಬಳಸಿದ ಅಂಗಡಿಗಳಿಗೆ ಆಹಾರ ಇಲಾಖೆಯಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ರೆಡಿಮೇಡ್ ಹೋಳಿಗೆಯೇ ಪ್ರಾಣಕ್ಕೆ ಕಂಟಕ. ಹೋಟೆಲ್ಗಳಲ್ಲಿ ಮಾರಾಟವಾಗೋ ರೆಡಿಮೇಡ್ ಹೋಳಿಗೆಯೇ ಆರೋಗ್ಯಕ್ಕೆ ಹಾನಿ ಮಾಡುತ್ತೆ ಅಂತ ತಿಳಿದು ಬಂದಿದೆ. ಹೋಟೆಲ್ಗಳಲ್ಲಿ, ಬೇಕರಿಗಳಲ್ಲಿ ತುಂಬಾ ದಿನಗಳವರೆಗೆ ಹೋಳಿಗೆಯನ್ನ ಶೇಖರಿಸಿಟ್ಟು ಮಾರಲಾಗುತ್ತೆ. ಆ ರೀತಿ ಶೇಖರಿಸೋದು ತುಂಬಾ ಅಪಾಯಕಾರಿ ಅಂತ ಹೇಳಲಾಗುತ್ತಿದೆ. ಹೋಳಿಗೆಯ ಜೊತೆಗೆ ಯುಗಾದಿ ಹಬ್ಬಕ್ಕೆ ಶಾಕ್ ನೀಡೋ ಮತ್ತೊಂದು ವರದಿಯೂ ರಿವೀಲ್ ಆಗಿದೆ. ಪ್ಲಾಸ್ಟಿಕ್ ಬಳಸೋದ್ರಿಂದ ಮಾತ್ರ ಹೋಳಿಗೆ ವಿಷಕಾರಿಯಾಗಲ್ಲ, ಅದಕ್ಕೆ ಬಳಸುವ ಬೆಲ್ಲವೂ ಕೂಡ ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋ ಸ್ಫೋಟಕ ವಿಚಾರ ರಿವೀಲ್ ಆಗಿದೆ. ದಿನಾಲು ಬಳಸೋ ಬೆಲ್ಲದಲ್ಲಿದೆ ಆರೋಗ್ಯ ಕೆಡಿಸೋ ವಿಷ. ಬೆಲ್ಲ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಅದರಲ್ಲೂ ಇದೆ ವಿಷಕಾರಿ ಅಂಶ, ಹೀಗಂತ ಹೇಳ್ತಿದೆ ಆಹಾರ ಇಲಾಖೆ. ಈವರೆಗೆ ಎಲ್ಲರೂ ಬೆಲ್ಲವನ್ನೇ ಬಳಸ್ತಾ ಇದ್ರು. ಸಕ್ಕರೆ ಆರೋಗ್ಯಕ್ಕೆ ಕೆಟ್ಟದು ಅಂತ ಅದರ ಬದಲಿಗೆ ಬೆಲ್ಲವನ್ನ ಬಳಸೋ ಪರಿಪಾಠ ಬೆಳೆದು ಬಂದಿತ್ತು. ಆದ್ರೆ ನಾವು ಯಾವುದನ್ನು ಆರೋಗ್ಯಕ್ಕೆ ಒಳ್ಳೆಯದು ಅಂದ್ಕೊಂಡಿದ್ವೋ, ಯಾವುದು ನ್ಯಾಚುರಲ್ ಪ್ರಾಡಕ್ಟ್ ಅನ್ಕೊಂಡಿದ್ವೋ ಅದೇ ಬೆಲ್ಲ ಈಗ ವಿಷಕಾರಿ ಅನ್ನೋ ವಿಚಾರ ಬಹಿರಂಗವಾಗಿದೆ. ಬೆಲ್ಲವನ್ನು ತಿಂದ್ರೆ ಆಸ್ಪತ್ರೆಗೆ ದಾಖಲಾಗುವುದು ಪಕ್ಕಾ ಅನ್ನೋ ವರದಿ ಬೆಲ್ಲವನ್ನು ಇಷ್ಟಪಡೋರಿಗೆ ಶಾಕ್ ಕೊಟ್ಟಿದೆ. ಬೆಲ್ಲದಲ್ಲಿ ಹೇಗೆ ಬಂತು ಅನಾರೋಗ್ಯಕರ ವಿಷ? ಬೆಲ್ಲದಲ್ಲಿ ವಿಷಕಾರಿ ಅಂಶ ಇದೆ ಅನ್ನೋದು ಈಗ ಬಹಿರಂಗವಾಗಿರೋ ವಿಚಾರ. ಆದರೆ ನೈಸರ್ಗಿಕವಾಗಿ ತಯಾರಿಸೋ ಬೆಲ್ಲದಲ್ಲಿ ಹೇಗೆ ವಿಷ ಬಂತು ಅನ್ನೋದೇ ಎಲ್ಲರಿಗೂ ಇರೋ ಡೌಟು. ಹೌದು, ಸಾಮಾನ್ಯವಾಗಿ ಎಲ್ಲರೂ ಬಳಸೋ ಬೆಲ್ಲ ಹಳದಿ ಅಥವಾ ಗೋಲ್ಡ್ ಕಲರ್ ಬರುತ್ತೆ. ಅದು ಗೋಲ್ಡ್ ಕಲರ್ಗೆ ಬದಲಾಗೋ ಮೊದಲು ಅದು ಕಬ್ಬಿನ ಬಣ್ಣವನ್ನೇ ಹೊಂದಿರುತ್ತೆ. ಆದರೆ ಅದನ್ನ ಗೋಲ್ಡ್ ಬಣ್ಣಕ್ಕೆ ತಿರುಗಿಸೋಕೆ ಅದರಲ್ಲಿ ಕೆಮಿಕಲ್ ಅನ್ನ ಬಳಸಲಾಗುತ್ತೆ. ಆ ಕೆಮಿಕಲ್ ಅನ್ನು ಬಳಸೋದ್ರಿಂದ ಬೆಲ್ಲ ಆಕರ್ಷಕವಾಗಿ ಕಾಣುತ್ತೆ. ಬೆಲ್ಲ ಆಕರ್ಷಕವಾಗಿ ಕಾಣಿಸಲಿ ಅಂತ ಬಳಸುವ ಕೆಮಿಕಲ್ಲೇ ಆರೋಗ್ಯಕ್ಕೆ ಹಾನಿಕರವಂತೆ. ಆ ಬೆಲ್ಲ ಆರೋಗ್ಯಕ್ಕೆ ಹಾನಿಕರ ಅಂತ ಆಹಾರ ಇಲಾಖೆ ವರದಿಯಲ್ಲಿ ಹೇಳಿದೆ. ಕೊಪ್ಪಳ, ಚಿಕ್ಕಮಗಳೂರಲ್ಲಿ ಸಿಕ್ಕ ಬೆಲ್ಲದ ಸ್ಯಾಂಪಲ್ಸ್ನಲ್ಲಿ ವಿಷ. ಆಹಾರ ಇಲಾಖೆ ರಾಜ್ಯದ ಹಲವಾರು ಕಡೆಗಳಲ್ಲಿ ಸ್ಯಾಂಪಲ್ಸ್ಗಳನ್ನು ಸಂಗ್ರಹ ಮಾಡಿದೆ. ಒಂದೊಂದೇ ವರದಿಗಳು ಹೊರಬರುತ್ತಿವೆ. ಕೆಲವು ಜಿಲ್ಲೆಗಳಲ್ಲಿ ಪದಾರ್ಥಗಳ ಸ್ಯಾಂಪಲ್ಸ್ ಈಗ ರಿವೀಲ್ ಆಗಿದೆ. ಫೆಬ್ರವರಿ ತಿಂಗಳಲ್ಲಿ ಕೊಪ್ಪಳ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಸಂಗ್ರಹ ಮಾಡಿದ್ದ ಬೆಲ್ಲವನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಅದರಲ್ಲಿ ವಿಷಕಾರಿ ಅಂಶಗಳಿವೆ ಅನ್ನೋದು ಗೊತ್ತಾಗಿದೆ. ಇದರಲ್ಲಿ ಸಕ್ಕರೆ ಹಾಕಿದ್ರೆ ಸ್ವಲ್ಪ ಕಮ್ಮಿ ಅಷ್ಟೇ, ಟೇಸ್ಟ್ ಚೆನ್ನಾಗಿರ್ತದೆ. ಇದು ಬಂದು ಸಕ್ಕರೆ ಜಾಸ್ತಿ, ಬಟ್ ಬೆಲ್ಲದ ಅಂಶ ಟೇಸ್ಟ್ ಕಮ್ಮಿ ಇರುತ್ತಮ್ಮ. ಬಾಯಲ್ಲಿ ಹಾಕೊಂಡ್ರೆ ರವೆ ಟೈಪ್ ಇರುತ್ತೆ, ಸಕ್ಕರೆ ಟೈಪೇ ಇರುತ್ತೆ ಇದೆಲ್ಲ. ಇದು ಸಕ್ಕರೆ ಹಾಕಿದ್ದಾರೆ ಕಮ್ಮಿ, 10% ಹಾಕಿರ್ತಾರೆ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಇದೆಲ್ಲ ಸೇಲಂ ನಮ್ಮ ಸೇಲಂ. ಇದು ನಮ್ಮ ಮಂಡ್ಯ ನೋಡಿ, ಇದು ಹಚ್ಚಿದೆ ನೋಡಮ್ಮ, ಇಲ್ಲಿ ಡಾಕ್ಲ ಇಲ್ಲಿ ನೋಡಮ್ಮ, ಇದು ಹಚ್ಚಿ ಬೆಲ್ಲ. ಇದೆಲ್ಲ ಸಕ್ಕರೆ ಹಾಕಿರೋದೆ ಅಮ್ಮ, ಇವೆಲ್ಲ ಸಕ್ಕರೆ ಹಾಕಿರೋದೆ. ಇದೆಲ್ಲ ಕೆಮಿಕಲ್ ಹಾಕಿರ್ತಾರೆ, ಸಕ್ಕರೆನೇ ಜಾಸ್ತಿ. ಕೆಮಿಕಲ್ ಆ್ಯಡ್ ಮಾಡಿರ್ತಾರೆ, ಸಕ್ಕರೆನೇ ಜಾಸ್ತಿ ಕಣಮ್ಮ ಇದೆಲ್ಲ. ಇದು ಚಕ್ಕೆ ಅಂತ ಒಂದು ಬರುತ್ತೆ, ಚಕ್ಕೆ ಅದು ಹಾಕಿದ್ರೆ ಬೆಲ್ಲ ಬೆಳ್ಳಗೆ ಬರುತ್ತೆ ಹಂಗೆ ಜಾಸ್ತಿ. ಅದೇ ಬ್ರೌನಿ ಜಾಸ್ತಿ ತೊಗೊಳ್ಳೋದು, ಇದು ಭಾಳ ಕಮ್ಮಿ ಇದೆಲ್ಲ. ಬೆಲ್ಲವನ್ನು ಬಳಸುವ ಎಲ್ಲಾ ಪದಾರ್ಥಗಳು ವಿಷ.
ಬೆಲ್ಲವನ್ನು ಬಹುತೇಕ ಎಲ್ಲಾ ಸಿಹಿ ಪದಾರ್ಥಗಳಲ್ಲಿ ಬಳಸಲಾಗುತ್ತೆ. ಸಕ್ಕರೆ ಯಾವಾಗ ದೇಹಕ್ಕೆ ಒಳ್ಳೆಯದಲ್ಲ ಅಂತ ಗೊತ್ತಾಯ್ತು, ಸಕ್ಕರೆಯ ಜಾಗಕ್ಕೆ ಬೆಲ್ಲ ಬಂದು ಕುಳಿತುಕೊಳ್ತು. ಬೆಳಗ್ಗಿನ ಟೀ ಕಾಫಿಗಳಿಗೂ ಬೆಲ್ಲವನ್ನೇ ಬಳಸುವ ಅಭ್ಯಾಸ ಶುರುವಾಯಿತು. ಹಬ್ಬದ ದಿನಗಳಂದು ತಯಾರಿಸೋ ಬಹುತೇಕ ತಿಂಡಿಗಳಲ್ಲಿ ಬೆಲ್ಲವನ್ನೇ ಬಳಸಲಾಗುತ್ತೆ. ಈಗ ಯುಗಾದಿ ಹಬ್ಬ ಹತ್ರ ಬರುತ್ತಿದೆ. ಯುಗಾದಿಗೆ ತಯಾರು ಮಾಡೋ ಹೋಳಿಗೆಯಲ್ಲಿ ಬೆಲ್ಲವನ್ನು ಬಳಸಲಾಗುತ್ತೆ. ಇದರಿಂದ ಮನೆಯ ಹೋಳಿಗೆಯು ವಿಷಕಾರಿಯಾಗುವ ಎಲ್ಲಾ ಲಕ್ಷಣಗಳಿವೆ. ಇದಕ್ಕಿಂತ ಘೋರ ಯಾವುದು ಗೊತ್ತಾ? ಬೇವು ಬೆಲ್ಲ. ಹೌದು, ಯುಗಾದಿ ಹಬ್ಬದಂದು ಬೇವಿನ ಎಲೆಯ ಜೊತೆಗೆ ಬೆಲ್ಲವನ್ನು ಸೇವಿಸುವ ಸಂಪ್ರದಾಯವಿದ್ದು, ವಿಷಕಾರಿ ಬೆಲ್ಲ ನೇರವಾಗಿ ದೇಹವನ್ನ ಸೇರೋ ದಿನ ಸಮೀಪಿಸುತ್ತಿದೆ. ವಿಷಕಾರಿ ಬೆಲ್ಲವನ್ನ ಬಳಸಿ ತಯಾರಿಸೋ ಎಲ್ಲಾ ಪದಾರ್ಥಗಳು ವಿಷಕಾರಿಯಾಗೋ ಸಾಧ್ಯತೆ ಇರೋದ್ರಿಂದ ಮುನ್ನೆಚ್ಚರಿಕೆ ವಹಿಸೋದು ಒಳಿತು. ಬೆಲ್ಲ ಅಂದರೆ ಹೈಡ್ರೋಸ್ ಕಮ್ಮಿ ಹಾಕಿರ್ತಾರಲ್ಲ ಮೇಡಮ್, ಸ್ವಲ್ಪ ಬ್ಲ್ಯಾಕ್ ಇರುತ್ತಲ್ಲ, ವೈಟ್ ಕಮ್ಮಿ ಇರುತ್ತಲ್ಲ, ಅದೇ ಚೆನ್ನಾಗಿರೋದು. ಆದರೆ ಇವಾಗೆಲ್ಲ ಸ್ವಲ್ಪ ವೈಟ್ ಇರೋದು ಕೇಳ್ತಾರೆ, ಅದು ಸ್ವಲ್ಪ ಸ್ವೀಟ್ ಕಮ್ಮಿ ಬರುತ್ತೆ. ಆದರೂ ಜನ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಅದನ್ನೇ ಕೇಳ್ತಾರೆ. ಒಳ್ಳೇದನ್ನ ಸ್ವಲ್ಪ ಕಲರ್ ಕಡಿಮೆ ಇರುತ್ತೆ, ಹೈಡ್ರೋಸ್ ಕಮ್ಮಿ ಹಾಕಿರ್ತಾರೆ, ಅದಕ್ಕೆ ಕೆಮಿಕಲ್ ಕಮ್ಮಿ ಇರುತ್ತೆ ಅದರಲ್ಲಿ. ಕಪ್ಪಿಗಿರೋದು ಚೆನ್ನಾಗಿರೋದು, ಒಳ್ಳೇದದೇ. ಆದರೆ ಜನ ಇವಾಗ ಹಳೆಬರೆಲ್ಲ ಕೇಳೋದು ಅದನ್ನೇ. ಈಗಿರೋರೆಲ್ಲ ಸ್ವಲ್ಪ ವೈಟ್ ಇರಬೇಕು ಅಂತ ಕೇಳ್ತಾರೆ. ಹಾಂ, ಬರ್ತಾಯಿದೆ. ಕಲ್ಲರ್ ಮಿಕ್ಸ್ ಮಾಡಿಲ್ಲ ಅಂದರೆ ಎಲ್ಲ ಒಳ್ಳೆಯದೇ. ಈ ಕಲ್ಲರ್ ಆರ್ಗ್ಯಾನಿಕ್ ಎಲ್ಲ ಆದರೆ ಏನು ತೊಂದರೆ ಇಲ್ಲ. ಬಾಯಿ ಚಪ್ಪರಿಸಿ ಸವಿಯೋ ಸಾಸ್ ಕೂಡ ವಿಷಕಾರಿ. ಟೊಮೆಟೊ ಸಾಸ್. ಇದನ್ನು ನೋಡಿದ್ರೆ ಕೆಲವರಿಗೆ ಬಾಯಲ್ಲಿ ನೀರು ಬರುತ್ತೆ. ಕೆಲವೊಂದು ಪದಾರ್ಥಗಳ ಜೊತೆಗೆ ಟೊಮೆಟೊ ಸಾಸ್ ತಿನ್ನೋದು ಕೆಲವರಿಗೆ ರೂಢಿ. ಆದರೆ ಈಗ ಟೊಮೆಟೊ ಸಾಸ್ ಕೂಡ ಆರೋಗ್ಯಕ್ಕೆ ಡೇಂಜರ್ ಅನ್ನೋ ವಿಚಾರ ಬಹಿರಂಗವಾಗಿದೆ. ಹೌದು, ಫೆಬ್ರವರಿಯಲ್ಲೇ ಆಹಾರ ಮತ್ತು ಆರೋಗ್ಯ ಇಲಾಖೆ ಜಂಟಿಯಾಗಿ ರಾಜ್ಯದ ಹಲವೆಡೆ ಟೊಮೆಟೊ ಸಾಸ್ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳಿಸಿತ್ತು. ಈ ಪ್ರಯೋಗಾಲಯದ ವರದಿ ಸ್ಫೋಟಕ ವಿಚಾರವನ್ನ ರಿವೀಲ್ ಮಾಡಿದೆ. ಟೊಮೆಟೊ ಸಾಸ್ ಕಲಬೆರಕೆಯಿಂದ ಕೂಡಿದ್ದು ಆರೋಗ್ಯಕ್ಕೆ ಮಾರಕವಾಗಿದೆ ಎಂಬ ಅಂಶವನ್ನು ಹೊಂದಿದೆ ಅಂತ ಪ್ರಯೋಗಾಲಯದ ವರದಿ ಹೇಳಿದೆ. ಟೊಮೆಟೊ ಸಾಸ್ ಬ್ರೈಟ್ ಆಗಿ ಕಾಣಲು ಬಳಸೋದೇ ವಿಷ. ಟೊಮೆಟೊ ಸಾಸ್ನಲ್ಲಿ ಬಳಸೋ ಕೆಮಿಕಲ್ ತುಂಬಾ ಅಪಾಯಕಾರಿಯಂತೆ. ಈ ಕೆಮಿಕಲ್ ಅನ್ನು ಕಂಡು ಆಹಾರ ಇಲಾಖೆಯ ತಜ್ಞರೇ ಶಾಕ್ಗೆ ಒಳಗಾಗಿದ್ದಾರೆ. ಆ ಕೆಮಿಕಲ್ ಹೆಸರು ಸೋಡಿಯಂ ಬೆಂಜೋಯೇಟ್. ಹೌದು, ಈ ಸೋಡಿಯಂ ಬೆಂಜೋಯೇಟ್ ಅನ್ನು ನೋಡಿ ತಜ್ಞರು ಕಳವಳಗೊಂಡಿದ್ದಾರೆ. ಈ ಕೆಮಿಕಲ್ನಲ್ಲಿ ಉಪ್ಪಿನಾಂಶ ಹೆಚ್ಚಾಗಿರುತ್ತದೆ. ಅಲ್ಲದೆ ಟೊಮೆಟೊ ಸಾಸ್ ಬ್ರೈಟ್ ಹಾಗೂ ಕೆಂಪಾಗಿ ಕಾಣಿಸಲು ಈ ಕೆಮಿಕಲ್ ಬಳಸಲಾಗುತ್ತದೆ ಅಂತ ವರದಿಯಿಂದ ತಿಳಿದು ಬಂದಿದೆ. ಟೊಮೆಟೊ ಸಾಸ್ ಅನ್ನ ಆಕರ್ಷಕವಾಗಿ ಕಾಣುವಂತೆ ಮಾಡೋ ಸೋಡಿಯಂ ಬೆಂಜೋಯೇಟ್ ದೇಹ ಸೇರಿದ ಮೇಲೆ ಅನೇಕ ಅನಾರೋಗ್ಯದ ಸಮಸ್ಯೆಗಳನ್ನು ಸೃಷ್ಟಿಸುತ್ತೆ ಅನ್ನೋದು ಗೊತ್ತಾಗಿದೆ. ಪುದೀನ ಚಿಪ್ಸ್, ಸೇವ್, ಹುರಿದ ಬಟಾಣಿಯು ಸಖತ್ ಡೇಂಜರ್. ಒಂದೊಂದು ದಿನವೂ ಒಂದೊಂದು ಹೊಸ ರಿಪೋರ್ಟ್ ಬರ್ತಿದೆ. ಒಂದೊಂದು ರಿಪೋರ್ಟ್ನಲ್ಲಿ ಒಂದೊಂದು ಪದಾರ್ಥ ಡೇಂಜರ್ ಅನ್ನೋ ಮಾಹಿತಿ ಗೊತ್ತಾಗ್ತಿದೆ. ಈಗ ಸದ್ಯಕ್ಕೆ ಕರಿದ ತಿಂಡಿಗಳಲ್ಲಿ ಕೆಲವು ಅಪಾಯಕಾರಿ ಅನ್ನೋದು ರಿವೀಲ್ ಆಗಿದೆ. ಅದರಲ್ಲಿ ಪುದೀನ ಚಿಪ್ಸ್, ಸೇವ್ ಮತ್ತು ಹುರಿದ ಬಟಾಣಿಯಲ್ಲಿ ವಿಷಕಾರಿ ಅಂಶಗಳಿವೆ ಅಂತ ಆಹಾರ ಇಲಾಖೆ ಹೇಳಿದೆ. ಈ ವರದಿಯಿಂದ ಹೊರಗಡೆ ಸ್ನ್ಯಾಕ್ಸ್ ತಿನ್ನುವವರು, ಅಂಗಡಿಯಲ್ಲಿ ಶೇಖರಿಸಿಟ್ಟ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಇಷ್ಟಪಡುವವರು ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನೊಂದು ಬಾರಿ ತಿನ್ನಬೇಕು ಅಂದ್ರೆ 100 ಬಾರಿ ಯೋಚನೆ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಬಾಬ್, ಗೋಬಿ ಮಂಚೂರಿಯಲ್ಲೂ ಮಾರಕ ವಿಷಕಾರಿ ಪತ್ತೆ. ಕಬಾಬ್ ಮತ್ತು ಗೋಬಿ ಮಂಚೂರಿಯಲ್ಲೂ ವಿಷ ಇದೆಯಂತೆ. ಹೀಗಂತ ಆಹಾರ ಇಲಾಖೆ ಹೇಳುತ್ತಿದೆ. ನಿಮ್ಗೆ ಗೊತ್ತಿರಬಹುದು, ಕೆಲವು ತಿಂಗಳ ಹಿಂದೆ ಗೋಬಿ ಮಂಚೂರಿ ಮತ್ತು ಕಬಾಬ್ಗೆ ಬಳಸೋ ಬಣ್ಣವನ್ನ ರಾಜ್ಯ ಸರ್ಕಾರ ಬ್ಯಾನ್ ಮಾಡಿತ್ತು. ಆ ಬಣ್ಣ ಆರೋಗ್ಯಕ್ಕೆ ಕುತ್ತು ತರುತ್ತೆ ಅನ್ನೋ ಕಾರಣಕ್ಕೆ ಈ ನಿರ್ಧಾರ ತೆಗೆದುಕೊಂಡಿತ್ತು. ರಾಜ್ಯ ಸರ್ಕಾರ ಈ ಸೂಚನೆ ಕೊಟ್ಟ ಮೇಲೆ ಕಬಾಬ್ ಮತ್ತು ಗೋಬಿ ಮಂಚೂರಿಗೆ ಬಣ್ಣವನ್ನ ಬಳಸುವವರ ಸಂಖ್ಯೆ ಸ್ವಲ್ಪ ಕಡಿಮೆಯಾಗಿತ್ತು. ಆದರೆ ಬೇರೊಂದು ರೀತಿಯಲ್ಲಿ ಈಗ ಈ ಎರಡೂ ಪದಾರ್ಥಗಳು ಡೇಂಜರ್ ಅನ್ನೋ ವಿಚಾರ ಗೊತ್ತಾಗಿದೆ. ಈ ಮೊದಲೇ ಸರ್ಕಾರ ಕ್ರಮ ಕೈಗೊಂಡಿದ್ದರೂ ಕೂಡ
ಸರ್ಕಾರವನ್ನೇ ಯಾಮಾರಿಸ್ತಿದೆ ಈ ವಿಷ. ಈಗ ಸರ್ಕಾರ ಅನಾರೋಗ್ಯಕರ ಆಹಾರ ಪದಾರ್ಥಗಳ ವಿರುದ್ಧ ಅಭಿಯಾನವನ್ನ ಕೈಗೊಂಡಿದ್ದು, ಮುಂದೆ ಯಾವ್ಯಾವ ಪದಾರ್ಥಗಳು ವಿಷ ಅಂತ ಗೊತ್ತಾಗುತ್ತವೆ, ಕಾದು ನೋಡಬೇಕಿದೆ. ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಅನ್ನೋದೇ ಈಗಿರೋ ದೊಡ್ಡ ಚರ್ಚೆ. ಹೋಟೆಲ್ಗಳಲ್ಲಿ, ಅಂಗಡಿಗಳಲ್ಲಿ, ಬೇಕರಿಗಳಲ್ಲಿ ತಿನ್ನೋ ಬಹುತೇಕ ಪದಾರ್ಥಗಳಲ್ಲಿ ವಿಷ ಇದ್ದೇ ಇದೆ ಅಂತ ಆಹಾರ ಇಲಾಖೆಯ ವರದಿಗಳು ಹೇಳ್ತಿವೆ. ಇದು ಆಹಾರ ಪ್ರಿಯರನ್ನು ಕಂಗಾಲಾಗುವಂತೆ ಮಾಡಿದೆ. ತಿನ್ನೋ ಪದಾರ್ಥಗಳನ್ನು, ನಾವು ಸೇವಿಸೋ ನೀರು ಕೂಡ ವಿಷಕಾರಿ ಅಂಶಗಳನ್ನು ಹೊಂದಿದೆ ಅನ್ನೋ ವಿಚಾರ ಈಗ ರಿವೀಲ್ ಆಗಿದೆ. ಹೌದು, ಸದ್ಯ ರಾಜ್ಯದಲ್ಲಿ ನಕಲಿ ಬ್ರ್ಯಾಂಡ್ ವಾಟರ್ ಬಾಟಲ್ಗಳ ಮಾರಾಟವಾಗುತ್ತಿದೆ ಎಂಬ ಅನುಮಾನ ಸರ್ಕಾರಕ್ಕೆ ಬಂದಿತ್ತು. ಆದ್ದರಿಂದ ಕೆಲವು ದಿನಗಳ ಹಿಂದೆ ಸುಮಾರು 280 ಬಾಟಲ್ಗಳ ಸ್ಯಾಂಪಲ್ ಅನ್ನು ಸಂಗ್ರಹ ಮಾಡಿತ್ತು. ಅವುಗಳನ್ನು ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಶೀಘ್ರದಲ್ಲೇ ಮಿನರಲ್ ವಾಟರ್ ಅಂತ ಹೇಳಿಕೊಂಡು ಕೆಲವು ಬ್ರ್ಯಾಂಡ್ ಹೆಸರುಗಳನ್ನು ಬಳಸಿಕೊಂಡು ಜನರಲ್ಲಿ ಗೊಂದಲ ಸೃಷ್ಟಿಸಿ ಟೋಪಿ ಹಾಕುವ ವಾಟರ್ ಬಾಟಲ್ಗಳ ಬಂಡವಾಳ ಹೊರಬೀಳಲಿದೆ ಎಂದು ಹೇಳಲಾಗ್ತಿದೆ. ಇದೇ ಚರ್ಚೆ ಕುಡಿಯುವ ನೀರಿನ ಗುಣಮಟ್ಟದ ಬಗ್ಗೆಯೂ ಆತಂಕ ಹೆಚ್ಚಿಸಿದೆ. ಕುಡಿಯೋ ನೀರು ಕಳಪೆಯಾಯ್ತಾ? ನಕಲಿ ವಾಟರ್ ಬಾಟಲ್ನಲ್ಲಿ ವಿಷ. ಹೌದು, ಕುಡಿಯೋ ನೀರು ವಿಷವಾಗ್ತಿದೆಯಂತೆ. ಅದಕ್ಕೆ ಕಾರಣ ಏನ್ ಗೊತ್ತಾ? ದೊಡ್ಡ ಬ್ರ್ಯಾಂಡ್ ಹೆಸರು ಹೇಳಿಕೊಂಡು ಯಾವುದೋ ಬಾಟಲ್ನಲ್ಲಿ ನೀರು ತುಂಬಿಸೋ ದಂಧೆ ಜೋರಾಗಿದೆಯಂತೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಕುಡಿಯುವ ನೀರಿನ ಬಗ್ಗೆ ನಿಗಾ ವಹಿಸುವಂತೆ ಆಹಾರ ತಜ್ಞರು ಸಲಹೆ ನೀಡಿದ್ದಾರೆ. ಕಳಪೆ ನೀರಿನಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಬಗ್ಗೆಯೂ ಎಚ್ಚರಿಕೆ ನೀಡಿದ್ದಾರೆ. ಯಾವುದೋ ಬಾಟಲ್ನಲ್ಲಿ ಯಾವುದೋ ನೀರನ್ನು ತುಂಬಿ ಮಾರೋದ್ರಿಂದ ಜನರಿಗೆ ಗುಣಮಟ್ಟದ ನೀರು ಲಭ್ಯವಾಗುತ್ತಿಲ್ಲ ಅಂತ ಹೇಳಲಾಗುತ್ತಿದೆ. ಒಟ್ಟಿನಲ್ಲಿ ಕುಡಿಯೋ ನೀರು ಸುರಕ್ಷಿತವಾ ಎಂಬ ಅನುಮಾನ ಈಗ ಜನರನ್ನ ಕಾಡುವುದಕ್ಕೆ ಶುರುವಾಗಿದ್ದು, ವರದಿ ಬಂದ ಬಳಿಕ ಕಳಪೆ ಗುಣಮಟ್ಟದ ನೀರು ಹಾಗೂ ಅದರ ಬಾಟಲ್ಗಳಿಗೆ ಬ್ರೇಕ್ ಹಾಕಲು ಆಹಾರ ಇಲಾಖೆ ಯೋಜನೆ ರೂಪಿಸಿದೆ. ಪ್ಲಾಸ್ಟಿಕ್ ಬಳಸಿ ತಯಾರಿಸಿದ ಹೋಳಿಗೆಯಿಂದ ಕ್ಯಾನ್ಸರ್ ಸಾಧ್ಯತೆ. ಸದ್ಯಕ್ಕೆ ಏನೇ ತಿಂದ್ರೂ ಕೂಡ ಆಸ್ಪತ್ರೆ ಸೇರೋದು ಪಕ್ಕ. ಪ್ಲಾಸ್ಟಿಕ್ನಲ್ಲಿ ಬೇಯಿಸಿದ ಇಡ್ಲಿ ಅಥವಾ ಹೋಳಿಗೆಯನ್ನು ತಿನ್ನೋದ್ರಿಂದ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರೋ ಸಾಧ್ಯತೆ ಇದೆಯಂತೆ. ತಜ್ಞರ ಎಚ್ಚರಿಕೆ ಬೆನ್ನಲ್ಲೇ ಆಹಾರ ಇಲಾಖೆ ಬೆಂಗಳೂರಿನ ಹಲವೆಡೆಯಿಂದ ಇಡ್ಲಿ ಮಾದರಿಗಳನ್ನು ಸಂಗ್ರಹ ಮಾಡಿದೆ. ಹೋಟೆಲ್ ಹಾಗೂ ಅಂಗಡಿಗಳ ತಿಂಡಿಗಳ ಮಾದರಿಯನ್ನ ಸಂಗ್ರಹಿಸಿದ್ದು 35ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ಸ್ ಅಸುರಕ್ಷಿತ ಎಂಬ ವರದಿ ಬಂದಿದೆ. ಇನ್ನು ಟೊಮೆಟೊ ಸಾಸ್ನಲ್ಲಿ ರಾಸಾಯನಿಕ ಬಳಕೆಯಿಂದ ಜನರ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಕಲಬೆರಕೆ ಸಾಸ್ನಿಂದ ಮಕ್ಕಳು, ದೊಡ್ಡವರಲ್ಲಿ ಬಿಪಿ ಸಮಸ್ಯೆ ಕಾಡಬಹುದು. ಅಲ್ಲದೆ ನಿಶ್ಶಕ್ತಿ ಉಂಟಾಗುತ್ತದೆ. ಮಕ್ಕಳಲ್ಲಿ ತಾಳ್ಮೆ, ಶಾಂತ ಮನಸ್ಥಿತಿ ಕಡಿಮೆಯಾಗುತ್ತದೆ ಎನ್ನಲಾಗ್ತಿದೆ. ಬೆಲ್ಲದಲ್ಲಿದೆಯಾ ಮೂಳೆ ಸವೆಸೋ ವಿಷಕಾರಿ ಅಂಶಗಳು? ವಿಷಕಾರಿ ಬೆಲ್ಲದಿಂದ ನಾನಾ ಆರೋಗ್ಯ ಸಮಸ್ಯೆಗಳು ಎದುರಾಗ್ತವೆ ಅನ್ನೋ ಎಚ್ಚರಿಕೆ ನೀಡಲಾಗಿದೆ. ಬೆನ್ನು ನೋವು, ಮೂಳೆಗಳ ಸವೆತದಂತಹ ಸಮಸ್ಯೆಗಳಿಗೆ ಬೆಲ್ಲದಲ್ಲಿರೋ ವಿಷಕಾರಿ ಕೆಮಿಕಲ್ಗಳು ಕಾರಣವಾಗಲಿದೆ. ಕಳೆದ ತಿಂಗಳು ಫೆಬ್ರವರಿಯಲ್ಲಿ ಬೆಲ್ಲದ ಸ್ಯಾಂಪಲ್ಗಳನ್ನು ಪಡೆಯಲಾಗಿತ್ತು. ಈ ವರದಿಯಲ್ಲಿ ಬೆಲ್ಲ ಅಸುರಕ್ಷಿತವಾಗಿರುವುದರ ಬಗ್ಗೆ ಶಾಕಿಂಗ್ ವರದಿ ಹೊರಬಿದ್ದಿದೆ. ಆಹಾರ ಇಲಾಖೆ ಕಳಿಸಿದ್ದ ಬೆಲ್ಲದ ಒಟ್ಟು 600ಕ್ಕೂ ಹೆಚ್ಚು ಸ್ಯಾಂಪಲ್ಗಳ ಪೈಕಿ 200ಕ್ಕೂ ಹೆಚ್ಚು ಅನ್ಸೇಫ್ ಅನ್ನೋದು ಗೊತ್ತಾಗಿದೆ. ಈ ಹಿಂದೆ ಆಲೆಮನೆಯಲ್ಲಿ ತಯಾರಿಸುತ್ತಿದ್ದ ಬೆಲ್ಲ ಉತ್ತಮವಾಗಿತ್ತು. ಇತ್ತೀಚೆಗೆ ಬೆಲ್ಲ ತಯಾರಿಸುವ ಘಟಕಗಳಲ್ಲಿ ಬೆಲ್ಲ ಮಾಡಲು ರಾಸಾಯನಿಕ ವಸ್ತುಗಳನ್ನು ಬಳಕೆ ಮಾಡುತ್ತಿರುವುದರಿಂದ ಬೆಲ್ಲ ಕೂಡ ತಿನ್ನಲು ಯೋಗ್ಯವಲ್ಲ ಅನ್ನೋದು ಗೊತ್ತಾಗಿದೆ. ಇದೇ ಬೆಲ್ಲ ಮೂಳೆಗಳನ್ನು ಸವಿಯೋ ಹಾಗೆ ಮಾಡ್ತಾ ಇದೆಯಂತೆ. ಪ್ಲಾಸ್ಟಿಕ್ ನಿಷೇಧಕ್ಕೆ ಕ್ರಮ ಎಂದಿರೋ ಆರೋಗ್ಯ ಸಚಿವ. ಹೋಳಿಗೆ ಮತ್ತು ಬೆಲ್ಲ ಅನ್ಸೇಫ್ ಎಂಬ ವರದಿ ವಿಚಾರಕ್ಕೆ ವಿಧಾನಸೌಧದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ಬಳಿ ಪೂರ್ಣ ವರದಿ ಬಂದಿಲ್ಲ. ಪ್ರತಿ ತಿಂಗಳು ಇಂಥ ಪದಾರ್ಥಗಳ ತಪಾಸಣೆ ಮಾಡಲು ಹೇಳಿದ್ದೇನೆ. ಇದೆಲ್ಲದರ ಬಗ್ಗೆ ಮಾಹಿತಿ ತಿಳಿದುಕೊಂಡು ಹೇಳ್ತೀನಿ. ತಪಾಸಣೆ ಅನ್ನೋದು ಒಂದು ನಿರಂತರ ಪ್ರಕ್ರಿಯೆ. ಪದಾರ್ಥಗಳ ಪ್ರಯೋಗಾಲಯ ವರದಿಯನ್ನು ಜನರಿಗೆ ತಿಳಿಸುತ್ತೇವೆ. ತಪ್ಪು ಮಾಡುವವರಿಗೆ ಶಿಕ್ಷೆ ಆಗುತ್ತೆ.
ಪ್ಲಾಸ್ಟಿಕ್ ನಿಷೇಧಕ್ಕೆ ಮಾಲಿನ್ಯ ನಿಯಂತ್ರಣ ಕ್ರಮ ತೆಗೆದುಕೊಳ್ಳುತ್ತೆ ಎಂದಿದ್ದಾರೆ ದಿನೇಶ್ ಗುಂಡೂರಾವ್. ಆ ವರದಿಯನ್ನು ನಾವು ಸಾರ್ವಜನಿಕರಿಗೆ ನಾವು ತಿಳಿಸ್ತೀವಿ ಮತ್ತು ಏನು ಕ್ರಮಗಳು ತಗೊಳ್ಳೋದಕ್ಕೂ ಕೂಡ ಅವ್ರು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇದು ನಿರಂತರ ಒಂದು ಪ್ರಕ್ರಿಯೆ, ಇದು ನಿರಂತರ ಪ್ರಕ್ರಿಯೆ ಮಾಡಬೇಕು ಅಂತ ಹೇಳಿರೋದು. ಸುಮ್ಮನೆ 1-2 ತಿಂಗಳು ಮಾಡ್ಬಿಟ್ಟು ಮತ್ತೆ ಸುಮ್ಮನೆ ಕೂತ್ಕೋಬಾರ್ದು ಅಂತ ಏನಲ್ಲ. ಅದು ಅವಾಗವಾಗ ಮಾಡ್ತಾ ಇರಬೇಕು, ಚೆಕಪ್ ಮಾಡ್ತಾ ಇರಬೇಕು. ಮತ್ತು ಏನು ವಿಷಯ ಇರ್ತದೆ ಅದು ನಾವು ಬಹಿರಂಗವಾಗಿ ಅದನ್ನು ಸಾರ್ವಜನಿಕರಿಗೆ ಗೊತ್ತಾಗೋ ರೀತಿಯಲ್ಲಿ ಮಾಡಬೇಕು ಅಂತ ನಾನೀಗ ಹೇಳಿರುವಂಥದ್ದು. ತಡೆ ಹಿಡಿಯೋದು ಹೀಗೇ ತಾನೇ, ನಾವು ಅದನ್ನು ಚೆಕ್ ಮಾಡೋದು, ಅವ್ರ ಮೇಲೆ ಕ್ರಮ ತಗೊಳ್ಳೋದು, ಜನರಿಗೆ ತಿಳಿಸುವಂಥದ್ದು, ಇದೆಲ್ಲ ಜಾಗೃತಿ ಮೂಡಿಸೋದು, ಇದೆಲ್ಲ ಒಂದು ತಡೆ ಹಿಡಿಯೋದಕ್ಕೇ ಮಾಡ್ತಾ ಇರುವಂಥ ಕ್ರಮಗಳು. ಅದನ್ನು ಮಾಡ್ತಾ ಇದ್ದೀವಿ. 3608 ಆಹಾರ ಪದಾರ್ಥಗಳ ಮಾದರಿ ಸಂಗ್ರಹ ತಪಾಸಣೆ. ಜನವರಿಯಿಂದ ಒಟ್ಟು 3608 ಆಹಾರ ಪದಾರ್ಥಗಳ ಮಾದರಿ ಸಂಗ್ರಹಿಸಲಾಗಿದೆ. ಈ ಪೈಕಿ 26 ಮಾದರಿಗಳು ಅಸುರಕ್ಷಿತವಾಗಿವೆ ಎಂದು ತಿಳಿದು ಬಂದಿದೆ. 28 ಕಳಪೆಯಾಗಿವೆ. ಇದೇ ಜನವರಿಯಲ್ಲಿ 681ರಷ್ಟು ಇಡ್ಲಿ ಸ್ಯಾಂಪಲ್ಸ್ ಪಡೆಯಲಾಗಿದೆ. ಇಡ್ಲಿ ಮಾಡುವಾಗ ಪ್ಲಾಸ್ಟಿಕ್ ಬಳಸುತ್ತಿರುವುದು ಗಮನಕ್ಕೆ ಬಂದಿದೆ. ಘಟನೆ ಸಂಬಂಧ 52 ಆಹಾರ ಉತ್ಪಾದಕರಿಗೆ ನೋಟಿಸ್ ನೀಡಲಾಗಿದೆ. ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ಈಗಾಗಲೇ ಎಚ್ಚರಿಕೆ ನೀಡಲಾಗಿದೆ. ಈ ಎಚ್ಚರಿಕೆಯ ನಡುವೆಯೂ ಕೂಡ ಹಲವೆಡೆ ಪ್ಲಾಸ್ಟಿಕ್ ಬಳಸುತ್ತಿರುವುದು ಕಂಡುಬಂದಿದ್ದು, ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ. ಆಹಾರ ಪದಾರ್ಥಗಳು ಮಾತ್ರವಲ್ಲ, ಜನರ ಆರೋಗ್ಯ ಕಾಪಾಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಇನ್ನೂ ಕೆಲವು ಕ್ರಮ ಕೈಗೊಳ್ಳೋಕೆ ಮುಂದಾಗಿದೆ. ಟ್ಯಾಟೂ, ಲಿಪ್ಸ್ಟಿಕ್, ಕಳಪೆ ಪೌಡರ್, ಮೆಹಂದಿ, ಐಲೈನರ್, ಕಾಜಲ್ನಿಂದ HIV ಹಾಗೂ ಚರ್ಮರೋಗ, ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಎಂಬ ವರದಿ ಹಿನ್ನೆಲೆಯಲ್ಲಿ ಇವುಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಹೌದು, ಬ್ರ್ಯಾಂಡೆಡ್ ಪೌಡರ್, ಐಲೈನರ್ ಮತ್ತು ಕಾಜಲ್ ಹೆಸರಿನಲ್ಲೂ ಕೂಡ ಕಳಪೆ ಗುಣಮಟ್ಟದ ವಸ್ತುಗಳನ್ನು ಮಾರಾಟ ಮಾಡಲಾಗುತ್ತಿದೆ ಎಂಬ ಆರೋಪವಿದ್ದು, ಸರ್ಕಾರ ಇದನ್ನೆಲ್ಲ ತಡೆಯೋಕೆ ಕ್ರಮ ಕೈಗೊಳ್ಳುತ್ತಿದೆ.